ಬಿಹಾರದಿಂದ ಬೆಂಗಳೂರಿಗೆ ಬಂದು ಟೈಲ್ಸ್ ಕೆಲಸದ ನೆಪದಲ್ಲಿ ಪಿಸ್ತೂಲ್ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಇಬ್ಬರು ಸಹೋದರರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ. ಟೈಲ್ಸ್ ಕೆಲಸದ ನೆಪದಲ್ಲಿ ಪಿಸ್ತೂಲ್ ದಂಧೆ. ಬೆಂಗಳೂರಿನಲ್ಲಿ ಪಿಸ್ತೂಲ್ ಬ್ರದರ್ಸ್ ಅರೆಸ್ಟ್. ಬಿಹಾರದ ಪಿಸ್ತೂಲ್ಗಳು ಬೆಂಗಳೂರು ಮಾರ್ಕೆಟ್ನಲ್ಲಿ ಸದ್ದು ಮಾಡಲು ಯತ್ನಿಸುತ್ತಿವೆ. ಅದಕ್ಕೆ ತಾಜಾ ಉದಾಹರಣೆ ಹುಳಿಮಾವು ಪೊಲೀಸರು ಬಂಧಿಸಿರುವ ಸಹೋದರರ ಕೆಲಸವೇ ಸಾಕ್ಷಿ. ಬೆಂಗಳೂರಿನಲ್ಲಿ ಹೆಸರಿಗೆ ಟೈಲ್ಸ್ ಕೆಲಸ ಮಾಡ್ತಾ ಇದ್ದ ಇಬ್ಬರು ಬಿಹಾರದಿಂದ ಪಿಸ್ತೂಲ್ಗಳನ್ನು ತಂದು ಮಾರಾಟಕ್ಕೆ ಯತ್ನಿಸಿ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ವಿದ್ಯಾನಂದ್ ಸಹಾನಿ, ಪ್ರೇಮಾನಂದ್ ಸಹೋದರರು ಹಾರೋಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಬ್ರದರ್ಸ್. ಟೈಲ್ಸ್ ಕೆಲಸ ಮಾಡಿಕೊಂಡಿದ್ರು. ಟ್ರೈನ್ ಮೂಲಕ ಬಿಹಾರದಿಂದ ಗನ್ ತಂದು ಮಾರಾಟಕ್ಕೆ ಯತ್ನಿಸ್ತಾ ಇದ್ರು. ಬಿಹಾರದಿಂದ ಬ್ಯಾಗ್ಗಳಲ್ಲಿ ಟ್ರೈನ್ ಮೂಲಕ 2 ಪಿಸ್ತೂಲ್ ತಂದಿದ್ದ ಆರೋಪಿ ವಿದ್ಯಾನಂದ್ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ. ಅಣ್ಣ ಪ್ರೇಮಾನಂದ್ ತಮ್ಮನನ್ನ ಪಿಕಪ್ ಮಾಡಿಕೊಂಡು ವಾಪಸ್ ಹಾರೋಹಳ್ಳಿಗೆ ಹೋಗ್ತಿದ್ರು. ಈ ವೇಳೆ ಕೊಪ್ಪ ಬೇಗೂರು ರಸ್ತೆಯ ನೈಸ್ ರೋಡ್ನಲ್ಲಿ ಪೊಲೀಸರು ವಾಹನಗಳ ಪರಿಶೀಲನೆ ಮಾಡುವಾಗ ಸಿಕ್ಕಿಬಿದ್ದಿದ್ದಾರೆ. ಆಗ ಬ್ಯಾಗ್ನಲ್ಲಿ 2 ಕಂಟ್ರಿ ಮೇಡ್ ಪಿಸ್ತೂಲ್, 4 ಜೀವಂತ ಗುಂಡುಗಳು ಸಿಕ್ಕಿವೆ. ಕಾನೂನು ಬಾಹಿರವಾಗಿ ನಗರದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಂದು ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಹೊರ ರಾಜ್ಯದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೊಂದು ಯಶಸ್ವಿ ಕಾರ್ಯಾಚರಣೆ. ಅವರಿಂದ 2 ದೇಶಿ ನಿರ್ಮಿತ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ನಾವೇನು ಕರಿತೇವೆ ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 4 ಜೀವಂತ ಗುಂಡುಗಳು, ಲೈವ್ ರೌಂಡ್ಸ್, ಮತ್ತು ಈ ಕೃತ್ಯದಲ್ಲಿ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಸರ ಕಿತ್ತವನ ಬೇಟೆಯಾಡಿದ ಪೊಲೀಸರು. ಅಕ್ಟೋಬರ್ 10ರಂದು ನಂದಿನಿ ಲೇಔಟ್ನ ಶಂಕರ ನಗರದ ದೇವಸ್ಥಾನದಲ್ಲಿ ಮಹಿಳೆ ಭಜನೆ ಮಾಡುವಾಗ ಸರ ಕಿತ್ತು ತಲೆಮರೆಸಿಕೊಂಡಿದ್ದ ಕುಖ್ಯಾತ ಕಳ್ಳರನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ವಸಂತರಾಜು ಹಾಗೂ ಅತೀಕ್ ಎಂಬ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಸರಗಳ್ಳತನ, ಮನೆಗಳ್ಳತನ ಕೇಸ್ಗಳಲ್ಲಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ. ಐಷಾರಾಮಿ ಜೀವನಕ್ಕಾಗಿ ಕಳ್ಳತನ ಮಾಡುತ್ತಿದ್ದು ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬಂದಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 11/10 ಅಂದರೆ ಅಕ್ಟೋಬರ್ನಲ್ಲಿ ಆಗಿರ್ತಕ್ಕಂಥ ಒಂದು ಸರಗಳ್ಳತನದ ಪ್ರಕರಣ. ದೇವಸ್ಥಾನಗಳಿಗೆ ಹೋಗುವಾಗ ಮಹಿಳೆಯರು ಈ ಸರವನ್ನು ಹಾಕ್ಕೊಂಡು ಹೋಗಿರ್ತಾರೆ. ಕಿಟಕಿಯ ಪಕ್ಕ ಕೂತಿದ್ದಾಗ ಯಾರೋ ಕಳ್ಳ ಸರವನ್ನು ಕಿತ್ತುಕೊಂಡು ಹೋಗಿರ್ತಕ್ಕಂಥದ್ದು ಭಾಗ ಅದರಲ್ಲಿ ಹೋಗಿರುತ್ತೆ. ಇನ್ನೊಂದು ಸ್ವಲ್ಪ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ. ಇದು ಒಂದು ವಿಡಿಯೋ ಕೂಡ ಇದ್ರ ಬಗ್ಗೆ ವೈರಲ್ ಆಗಿತ್ತು. ಆ ಒಂದು ಪ್ರಕರಣವನ್ನು ಪೊಲೀಸರು ಈಗ ಭೇದಿಸುವಲ್ಲಿ ಯಶಸ್ವಿ. ಹುಳಿಮಾವು ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ಕೇರ್ ಟೇಕರ್ ಆಗಿದ್ದ ರುಕ್ಮಿಣಿ ವೈದ್ಯರೊಬ್ಬರ ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿರುತ್ತಾಳೆ. ಅನುಮಾನ ವ್ಯಕ್ತಪಡಿಸಿ ವೈದ್ಯೆ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ಕೇರ್ ಟೇಕರ್ ರುಕ್ಮಿಣಿಯನ್ನ ಬಂಧಿಸಿ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.